ಕುಮಾರಸ್ವಾಮಿ ಅವರೇನಾದರೂ 5 ವರ್ಷಗಳಲ್ಲಿ ಕಾವೇರಿ ಇಶ್ಯೂವನ್ನು ಬಗೆಹರಿಸ್ಬಿಟ್ರೆ, ಸೆಂಟ್ರಲ್ ಮಿನಿಸ್ಟರ್ ಬೇರೆ ಆಗಿದ್ದಾರಲ್ಲಪ್ಪ ಮಂಡ್ಯ ಸಂಸದರು ಸಚಿವರು, ಇವರೇನಾದರೂ 5 ವರ್ಷಗಳಲ್ಲಿ ಕಾವೇರಿ ಇಶ್ಯೂ ಬಗೆಹರಿಸ್ಬಿಟ್ರೆ ನಾನು ರಾಜಕೀಯದಿಂದ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ, ನಿವೃತ್ತನಾಗ್ಬಿಡ್ತೀನಿ ಅಂಥೇಳಿ ಒಂದು ಕಡೆ ಚಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಏನಿದು ಕುಮಾರಸ್ವಾಮಿ ಅವರು? ಮೈತ್ರಿ ಸರ್ಕಾರ ಇದ್ದರೂ ಅಷ್ಟೇ, ಇವರು ಮಿನಿಸ್ಟರ್ ಆದರೂ ಅಷ್ಟೇ, ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದರೂ ಅಷ್ಟೇ, ರಾಜ್ಯದಲ್ಲಿ BJP ಸರ್ಕಾರ ಇದ್ದರೂ ಅಷ್ಟೇ, ಇವರು ಯಾರೂ ಕೂಡ ಇಶ್ಯೂನ ಬಗೆಹರಿಸಲ್ಲ, ಸುಮ್ಮನೆ ನಾಟಕ ಆಡ್ತಾರೆ ಇವರಷ್ಟೇ. ಕಾವೇರಿ ವಿವಾದದ ಸರ್ವಪಕ್ಷ ಸಭೆಯನ್ನು HD ಕುಮಾರಸ್ವಾಮಿ ಅವರು ಟೀಕಿಸಿದರು. ಏನದು ಆ ಸರ್ವಪಕ್ಷ ಸಭೆ? ಅಲ್ಲಿ ಬಂದಲ್ಲಿ ಗೋಡಂಬಿ ದ್ರಾಕ್ಷಿ ಇಟ್ಟಿರ್ತಾರಲ್ಲ ಚಿಕ್ಕ ತಟ್ಟೆಯಲ್ಲಿ, ಅದು ತಿನ್ನಕ್ಕೆ ಬರಲ್ಲ ನಾನು. ಕುಮಾರಸ್ವಾಮಿ ಅವರು ಹೇಳಿದರು, ಸರ್ವಪಕ್ಷ ಸಭೆ ಅಂತ ನೀವು ಕರೆಯೋದು, ಅಲ್ಲಿ ಒಣ ಹಣ್ಣುಗಳು, ಡ್ರೈ ಫ್ರೂಟ್ಸ್, ಗೋಡಂಬಿ ದ್ರಾಕ್ಷಿ ಇನ್ನೊಂದು ಮತ್ತೊಂದು ಇಟ್ಟಿರ್ತಾರಲ್ಲ, ಅದು ತಿನ್ನಕ್ಕೆ ಬರಲ್ಲ ನಾನು ಅಂತ ಕೇಳಿದ್ರು. ಅದು ತಿನ್ನಕ್ಕೆ ಬರ್ಬೇಕೇನ್ರಿ ನಾನು ನಿಮ್ಮ ಸಭೆಗಳಿಗೆ? ನಾನು ಯಾಕ್ರಿ ಬರಲಿ ಅಂತ ಕೇಳಿದರು. ಇಲ್ಲ ಸ್ವಾಮಿ, ನೀವು ಏನು ತಿಂತೀರೋ ಗೊತ್ತಿರಲಿಲ್ಲ ನಮಗೆ, ನೀವು ತಿನ್ನೋದು ಮೊದಲೇ ಹೇಳಿಬಿಟ್ಟಿದ್ರೆ ಅದನ್ನೇ ತರಿಸಿಟ್ಬಿಡ್ತೀವಿ, ಇನ್ಮೇಲೆ ವ್ಯವಸ್ಥೆ ಮಾಡಿಬಿಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಕೂಡ ಮಾತಾಡಿದ್ರು. ಕಾವೇರಿ ವಿವಾದದ ಸರ್ವಪಕ್ಷ ಸಭೆ ಟೀಕಿಸಿದಂಥ HD ಕುಮಾರಸ್ವಾಮಿ ಅವರಿಗೆ ಚಲುವರಾಯಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕೌಂಟರ್ ಇದು. ಕಬಿನಿನಲ್ಲಿ ನೀರು ಡ್ಯಾಮ್ ತುಂಬಿ ನೀರು ಬತ್ತಿದ್ದಾಗ ಅವ್ರು 11,000 ಕೇಳಿದ್ರು ಕೊಡ್ತಿದ್ದೋ, 11,000 ಕೇಳದೇ ಇದ್ರು ಕೊಡ್ತಿದ್ದೋ. ಇಟ್ಕೊಳಕ್ಕಾಗಲ್ವಲ್ಲ, ಒಳಗೆ ಹೋಗ್ಬೇಕಲ್ಲ, ಬಿಟ್ಟರೆ ಡ್ಯಾಮ್ ಅಥವಾ ಮುಂದೆ ಜನಕ್ಕೆ ತೊಂದರೆ ಆಗುತ್ತಲ್ಲ. ಅದು ನಾವೆಲ್ಲೂ ಆಲ್ ಪಾರ್ಟಿ ಮೀಟಿಂಗಿಂತ ನೀರನ್ನು ಬಿಡೋ ತೀರ್ಮಾನ 11,000 ಹೇಳಿದ್ರು 4,500 ಹೋಯ್ತಿತ್ತು ಅದು ಅಟ್ಟೆನೆ. ಆಮೇಲೆ ಗೋಡಂಬಿ, ಇವರು ಮುಖ್ಯಮಂತ್ರಿ ಇದ್ದಾಗ ಆಲ್ ಪಾರ್ಟಿ ಮೀಟಿಂಗ್ ಕತ್ತಿದ್ರಲ್ಲ, ಇವ್ರು ಏನೇನು ಕೊಟ್ಟಿದ್ರೋ ಗೊತ್ತಿಲ್ಲ ನನಗೆ. ಬೇರೆ ಏನಾರು ಕೊಟ್ಟಿದ್ರೆ ಆ ಮೆನು ಇದ್ದರೆ ನಾವು ಸಹ ಅದನ್ನು ಕೊಡ್ತೀವಿ. ಏಕೆಂದರೆ ಅದೇನು ಪ್ರಜಾಪ್ರಭುತ್ವದಲ್ಲಿ ಅವ್ರು ಕೊಟ್ಟದ್ದು ನಾವು ಮಾಡಬಾರ್ದು ಅಂತ ಏನಿಲ್ಲ. ಬಹುಶಃ ನಾನು ಹೇಳೋದು ಚೆನ್ನಾಗಿರಲ್ಲ. ನಾವು ಗೋಡಂಬಿ ದ್ರಾಕ್ಷಿ ಕೊಟ್ಟಿರಲಿಲ್ಲ ಈ ಸಲ, ಕಾಫಿ ಅಷ್ಟೇ ಕೊಟ್ಟಿದ್ದು. ಇವರೇನಾರ ಬೇರೆ ಇದನ್ನು ಕೊಟ್ಟರೆ, ನೀವು ಯಾರು ಅವ್ರ ಹತ್ರ ಚೆನ್ನಾಗಿದ್ದರೆ, ನನ್ನ ಜೊತೆ ಚೆನ್ನಾಗಿದ್ದಂಗೆ ಅವ್ರ ಜೊತೆಲೂ ಯಾರು ಚೆನ್ನಾಗಿರ್ತಿರಲ್ಲ, ತಿಳ್ಕೊಂಬಂದು ನನಗೆ ಹೇಳಿದ್ರೆ ಬಹುಶಃ ಮುಂದಿನ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅದೇ ಮೆನುನ ನಾನು ಸಹ ನಮ್ಮ ಮುಖ್ಯಮಂತ್ರಿಗೆ ಹೇಳಿ, ನೀರಾವರಿ ಮಂತ್ರಿಗೆ ಹೇಳಿ ಕೊಡಿಸ್ತೀನಿ. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕಳೆದ ಭಾಳ ವರ್ಷಗಳಿಂದ ಈ ನ್ಯಾಷನಲ್ ಇಶ್ಯೂ, ಸ್ಟೇಟ್ ಇಶ್ಯೂ, ನೆಲ ಜಲ ಭಾಷೆ ಇದು ಬಂದಾಗ ಮಾಡ್ಕೊಂಬಂದಿರ್ತಕ್ಕಂಥ ಪದ್ಧತಿ. ಅಂದರೆ ಹಿಂದೆ ಇವ್ರು ಮಾಡಿದಾಗ ಏನರ್ಥ? ಇವ್ರು ಮಾಡಿದಾಗೆಲ್ಲ ತೀರ್ಮಾನ ತಗೊಂಬಿಟ್ಟಿದ್ರ? ಇಲ್ಲ ಆಲ್ ಪಾರ್ಟಿಯವ್ರು ಹೇಳಿದ ಸಲನೇ ಇವ್ರು ಕೇಳಿಬಿಟ್ಟಿದ್ರ? ಅಂಥವರು ಒಂದು ಕನಿಷ್ಠ ಸಂಸದರಾಗಿ, ಜಿಲ್ಲೆ ಸಂಸದರಾಗಿ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಈ ಜಿಲ್ಲೆಯ ರೈತರಿಗೆ, ಸಾರ್ವಜನಿಕರಿಗೆ, ಮತದಾರರಿಗೆ ಏನ್ರಿ ಗೌರವ ಕೊಟ್ಟಿರೋದು ಇವರು? ಈ ಜಿಲ್ಲೆ ಮತದಾರರಿಗೆ, ಸಾರ್ವಜನಿಕರಿಗೆ ಏನು ಕೊಟ್ಟಿರೋದು ಗೌರವ ಇವರು? ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಲ್ಲ, ಇಲ್ಲಿ ಬಾಡ್ನೂಟಕ್ಕೆ ಅವರೇ ಅಭಿನಂದನೆ ಸಮಾರಂಭಕ್ಕೆ ಉಳ್ಕೋತಾರೆ, ಆಲ್ ಪಾರ್ಟಿ ಮೀಟಿಂಗ್ ಹೋಗಲ್ಲ ಅಂದರೆ ಏನಿದು? ಇವರು ಕೊಟ್ಟಿರೋ ಗೌರವ ಏನು? ಇವ್ರು ಕೊಟ್ಟಂಥ ಮತಕ್ಕೆ ಇವರು ಈ ರಾಜ್ಯದ, ಈ ಜಿಲ್ಲೆ ಜನಕ್ಕೆ ಗೌರವ ನಡ್ಕೊಂಡಿದ್ದಾರ? ಅದಕ್ಕೆ ಫಸ್ಟ್ ಉತ್ತರ ಹೇಳಬೇಕಲ್ಲ ಅವರು. ಅವ್ರ ಮಂತ್ರಿಗಿರಿ ಸಪ್ರೇಟ್, ಸಂಸದರಾಗಿ ಏನು ಅವ್ರ ಜವಾಬ್ದಾರಿ? ಮಾದೇಗೌಡರು ರಾಜೀನಾಮೆ ಕೊಟ್ಟಿದ್ರು, ನನ್ನ ಮಾತು ಕೇಳಲಿಲ್ಲ ನೀರು ಬಿಟ್ಟರು ಅಂತ ಹೇಳಿ. ಅಂಬರೀಷು ನನ್ನ ಮಾತು ಕೇಳಲಿಲ್ಲ ರಾಜೀನಾಮೆ ಕೊಡ್ತಾರೆ ಅವರು? ಫೈಟ್ ಮಾಡಬೇಕು, ಇಲ್ಲ ಅವ್ರ ದಾರಿ ಇವರು ಹಿಡಿತಾರ? ಇಂಥ ಕಾವೇರಿ ಇಶ್ಯೂನ ನಾನೇ ಜವಾಬ್ದಾರಿ ತಗೋತೀನಿ ಅಂತೇಳಿ ಆಬ್ಸೆಂಟ್ ಆಗಿರೋದು ಇದೊಂದು ಅತ್ಯಂತ ಅಗೌರವವನ್ನು ಈ ಜಿಲ್ಲೆಯ ಮತದಾರರಿಗೆ ತೋರಿಸಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.